ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಭಾರತ ದೇಶದಲ್ಲಿ ಜೈನ್, ಬೌದ್ಧ, ಸಿಖ್, ಇಸ್ಲಾಂ, ಕ್ರಿಶ್ಚಿಯನ್ ಯಾವ ರೀತಿಯಾಗಿ ಅವರಿಗೆ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೋ, ಧಾರ್ಮಿಕ ಅಲ್ಪಸಂಖ್ಯಾತರ ಒಂದು ಸೌಲಭ್ಯಗಳನ್ನ ಅದೇ ರೀತಿಯಾಗಿ 12ನೇ ಶತಮಾನದಲ್ಲಿ ಗುರು ಬಸವನವರು ಕೊಟ್ಟಂತ ಒಂದು ಲಿಂಗಾಯತ ಧರ್ಮಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತರ ಒಂದು ಸೌಲಭ್ಯಗಳು ಸಿಗಬೇಕು. ಯಾಕಂದ್ರೆ ಈಗಾಗಲೇ ಜೈನ್, ಬೌದ್ಧ, ಸಿಖ್ ಇವರಿಗೆಲ್ಲ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣದಲ್ಲಿ 4-5 ಕೋಟಿ ಜನ ನಾವು ಇದ್ದೇವೆ. ಅದಕ್ಕಾಗಿ ಈ ಸವಲತ್ತುಗಳು ನಮ್ಮಲ್ಲಿ ನೂರಾರು ಒಳಪಂಗಡಗಳಿವೆ. ಅವು ಎಲ್ಲರಿಗೂ ಸವಲತ್ತುಗಳು ಸಿಗಬೇಕು, ಎಲ್ಲಾ ರೀತಿಯಿಂದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕವಾಗಿ. ಅದಕ್ಕಾಗಿ ನಾವು ಭಾರತ ಸರ್ಕಾರಕ್ಕೆ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಒಂದು ಕೇಂದ್ರ ಸರ್ಕಾರದಿಂದ ಒಂದು ಧಾರ್ಮಿಕ ಅಲ್ಪಸಂಖ್ಯಾತರ ಸೌಲಭ್ಯಗಳು ಸಿಗಬೇಕು. ಈಗಾಗಲೇ ನಾವು ಸ್ವಾಮೀಜಿಯವರು ಹೇಳಿದಂತೆ ಈ ಸಂಸದರಿಗೆ ನಾವು ಭೇಟಿಯಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಈ ಮನವಿಗೆ ಸ್ಪಂದಿಸಬೇಕು ಮತ್ತು ಜಂತರ್ ಮಂತ್ರದಲ್ಲಿ ನಾವು ಒಂದ್ ಸ್ವಲ್ಪ ಸತ್ಯಾಗ್ರಹವನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ವಿಚಾರಿಸ್ತಾ ಇದ್ದೀವಿ. ಅದು ಅವರ ಸಂಸದರ ಒಂದು ಅನುಮತಿಯನ್ನು ಪಡೆದುಕೊಂಡು ಅಲ್ಲಿ ಕೂಡ್ಲಿಕ್ಕೆ ವ್ಯವಸ್ಥೆ ಮಾಡಿದರೆ ನಾವು ಅಲ್ಲಿ ಕುಳಿತುಕೊಂಡು ಸತ್ಯಾಗ್ರಹ ಮಾಡ್ಬೇಕಂತ ವಿಚಾರ ಮಾಡಿದ್ದೇವೆ. ಕಾರಣ ಭಾರತ ಸರ್ಕಾರವು ಇದಕ್ಕೆ ಗಮನವನ್ನು ಕೊಟ್ಟು ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದಂತ ಈ ಸಮಸ್ಯೆಯನ್ನ ತಾವು ಬಗೆಹರಿಸಬೇಕಂತ ಕೇಳ್ಕೊತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.